ಕಣ್ಣು ಮುಚ್ಚರ ಕಣ್ಣಲ್ಲಿ ರಂಗನಾಥ್ ಸರ್ ಕಾಣೋದು ಮನುಷ್ಯ ಯಾವ್ದಕ್ ಬೋಯ್ತಪ್ಪ ಅಂತ ಚಪ್ಪಲಿ ಬಿಟ್ಟು ಹೊಡಿಯೋಣ ಹಿಂಗೆ ಮುಖ ನಿಮ್ಮನ್ನೆಲ್ಲ ಕಟ್ಕೊಂಡು ನಾವು ಮಾಡ್ತೀವಲ್ಲ ಅಂತ ಏನ್ ಭಾಳ ಏನಲ್ಲ ಒಂದು ಪ್ರಿಂಟ್ 50 ಪೈಸಾ ಪೇಪರ್ ತಾನೆ ಒಂದು ಎಕ್ಸ್ಟ್ರಾ ಶೀಟ್ ಪ್ರಿಂಟ್ ತೆಗೆದು ಉಸ್ಕೋಬೇಕಾಗಿತ್ತು ಅರ್ಧ ಗಂಟೆ. ಮಂಡ್ಯದಲ್ಲಿ ಪ್ರತಿಯೊಬ್ಬರಿಗೂ ಬಹುತೇಕ ರಾಜಕೀಯ ಅನ್ನೋದು ಕರಗತ್ತ. ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡು ನಮ್ಮ ಟಿವಿ ಚಾನಲ್ ಆಂಕರ್ಗಿಂತ ಚೆನ್ನಾಗಿ ರಾಜಕಾರಣ ಮಾಡ್ತಾರೆ ಮಂಡ್ಯದವರು. ಈಗ ನನಗೂ ಒಬ್ಬ MLA ಗೂ ದೊಡ್ಡ ಮಟ್ಟ ಗಲಾಟೆ ಆಯ್ತು, ಈಗ ಯಪ್ಪ ಕೇಸ್ ಹಾಕಿದೆ. ಸೊ ಹಾಗಾಗಿ ಮಂಡ್ಯ ಅನ್ನೋದು ಬಹುತೇಕ ಧೈರ್ಯ, ಯಾವನ್ಗೂ ಕೇರ್ ಮಾಡೋ ಕಲ್ಚರ್ ಅಂತೂ ಅಲ್ಲ. ನಾವು ಸರಿ ಇದೀವ, ಯಾರಿಗೂ ಕೇರ್ ಮಾಡಲ್ಲ. ತಪ್ಪಾದ್ರೆ ಒಪ್ಕೊಳ್ಳುವಂತ ಜನ. ಜನಾರ್ದನ್ ರೆಡ್ಡಿ ಅವರು ಜನಶ್ರೀ ನಡ್ಸಕ್ಕಾಗ್ಲಿಲ್ಲ, ಮುರುಗೇಶ್ ನಿರಾಣಿ ಸತೀಶ್ ಜಾರಕಿಹೊಳಿ ಅವರು ಸಮಯ ನಡ್ಸಕ್ಕಾಗ್ಲಿಲ್ಲ, ಕಾಂಗ್ರೆಸ್ ನಾಯಕರು ಒಂದಷ್ಟು ಜನ ಸುದ್ದಿ ಟಿವಿ ನಡ್ಸಕ್ಕಾಗ್ಲಿಲ್ಲ, ಕುಮಾರಸ್ವಾಮಿ ಅವರು ಕಸ್ತೂರಿ ನಡ್ಸೋ ವಿಷಯದಲ್ಲಿ ಫೇಲ್ ಆದ್ರು. ಸೊ ಈಗ ಹಣವಂತರೇ ಚಾನೆಲ್ಗಳನ್ನ ನಡ್ಸಕ್ಕಾಗ್ಲಿಲ್ಲ. ಸ್ಟ್ರಾಂಗ್ ಆಗಿ ಮಕ್ಕಳದಂಗೆ ಮಾತಾಡ್ತಿರ್ತೀನಿ. ತಪ್ಪಂದ್ರೆ ತಪ್ಪು. ಯಾಕೆಂದ್ರೆ ರಂಗನಾಥ್ ಸರ್ ಜೊತೆ ನಾವು ಕೆಲಸ ಮಾಡ್ಬೇಕಾರೆ ಪಬ್ಲಿಕ್ ಟಿವಿ ಅವ್ರದ್ದು ನ್ಯೂಸ್ ಕೆಫೆ, ನಾನು ಬುಲ್ಟನ್ ಪ್ರೊಡ್ಯೂಸರ್, ರಾತ್ರಿ 11 ಗಂಟೆಗೆ ಬಂದ್ರೆ ನಿದ್ದೆ ಬರ್ತಿರ್ಲಿಲ್ಲ. ಯಾಕೆಂದ್ರೆ ಬೆಳಗ್ಗೆ ಯಾವ್ದಕ್ ಬೈತಾರೋ ಸರ್ ಅಂತ. ಕಣ್ಣು ಮುಚ್ಚರ ಕಣ್ಣಲ್ಲಿ ರಂಗನಾಥ್ ಸರ್ ಕಾಣೋದು ಮನುಷ್ಯ ಯಾವ್ದಕ್ ಬೈತಪ್ಪ ಅಂತ. ಬೆಳಗ್ಗೆ 5:50ಕ್ಕೆ ಬರೋರು ಪಬ್ಲಿಕ್ ಟಿವಿ, ಸ್ಕ್ರಿಪ್ಟ್ ನೋಡೋರು, ಕಾಗುಂಟ ತಪ್ಪಿದ್ರೆ ಅಲ್ಲಿ ಹೋಗಿಯಾರು, ಮತ್ತೆ ಟೀ ಕುಡಿಯಕ್ಕೆ ಹೋಗ್ತಾರೆ. ಹೋಗಿ ಬರ್ಬೇಕಾದ್ರೆ ಮತ್ತೆ 7 ಗಂಟೆಗೆ ಬರೋರು. ಪೇಪರ್ ಈ ನ್ಯೂಸ್ ತಗೊಂಡಿದ್ಯಾ ಶಿವ ಅನ್ನೋರು, ತಗೊಂಡಿದ್ರೆ ಬಚಾವು, ಇಲ್ಲ ಅಂದ್ರೆ ಅದು ಹಳೇದು ಏನೋ ಕತೆ ಹೇಳ್ಬೇಕಾಯ್ತು. 7 ಗಂಟೆಗೆ ಡೆಸ್ಕ್ಗೆ ಬರೋರು, ಬಂದು ಅಲ್ಲೇ ಟೈಮ್ಸ್ ನಾವು NDTV ಹೆಡ್ಲೈನ್ಸ್ ತಗೊಂಡಿದ್ಯಾ ಅನ್ನೋರು, ಇಲ್ಲಾಂದ್ರೆ ಮತ್ತೆ ಹೋಗಿಯಾರು. ಅಲ್ಲಿಂದ 7:15 ನ್ಯೂಸು 7:15ಗೆ ಹೋಗಿ ಕೂತ್ಕೊಂಡ್ರು ಸ್ಟುಡಿಯೋ. ಯಾರೋ ಕಾಪಿ ಹಿಡ್ರು ತಪ್ಪು ಹಾಕಿರೋ ಅದಕ್ಕೆ ಕರೆದು ಹೋಗಿಯಾರು. ಈ ಹಂತಗಳನ್ನ ದಾಟಬೇಕಾಯ್ತು. ಹಾಗಾಗಿ ನೆಮ್ಮದಿ ಇರ್ತಿರ್ಲಿಲ್ಲ, ಯಾವುದಕ್ಕೆ ಬೈತಾರೋ ಅಂತ. ಚಪ್ಪಲಿ ಬಿಟ್ಟು ಹೊಡಿಯೋಣ ಹಿಂಗೆ ಮುಖ ನಿಮ್ಮನ್ನೆಲ್ಲ ಕಟ್ಕೊಂಡು ನಾವು ಮಾಡ್ತೀವಲ್ಲ ಅಂತ. ಏನು ಭಾಳ ಏನಲ್ಲ, ಒಂದು ಪ್ರಿಂಟ್ 50 ಪೈಸಾ ಪೇಪರ್ ತಾನೆ ಒಂದು ಎಕ್ಸ್ಟ್ರಾ ಶೀಟ್ ಪ್ರಿಂಟ್ ತೆಗೆದು ಉಸ್ಕೋಬೇಕಾಗಿತ್ತು ಅರ್ಧ ಗಂಟೆ. ಇವತ್ತು ಯಾರು ಮಾತು ಕೇಳಲ್ಲ. ಅವತ್ತಿನ ಜರ್ನಲಿಸಮ್ ನಾವು ಮೀಡಿಯಾ ಕಾಲಿಡ್ಬೇಕಾದ್ರೆ 2009 ಮಾಸ್ಟರ್ ಹಿರಣ್ಣಯ್ಯ ಅವ್ರ ಜೊತೆ ಮಾತಿನ ಮಂಟಪ ಪ್ರೋಗ್ರಾಮ್ ಉದಯ ಟಿವಿ 9:10 ಸಂದರ್ಭ. 10 ಎಕ್ಸಾಮ್ ಬರೆದು 11:10 ಆ ಟೈಮಲ್ಲಿ ಸುವರ್ಣ ನ್ಯೂಸ್ ಜಾಯ್ನ್ ಆಗಿದ್ದು. 2012 ಪಬ್ಲಿಕ್ ಟಿವಿ ಲಾಂಚ್. ಪಬ್ಲಿಕ್ ಟಿವಿಗೆ ಹೋದ್ವಿ. ನಾನು ಮಸ್ತ್ ಮಗ ಅಮರ್ ಪ್ರಸಾದ್, ಪ್ರತಿಕ್ಷಣ ಅಂತಿದೆ, ಅಕ್ಷಯ್, ನಾವೆಲ್ಲ ಅಲ್ಲಿಗೆ ಹೋದ್ವಿ. ಕಿರಿಕೀರ್ತಿ ರಾಧಾ ಹಿರೇಗೌಡರು, ಶಿವಸ್ವಾಮಿ ಸರ್ ಎಲ್ಲರೂ ಸೇರಿದಂಗೆ. ಅಲ್ಲಿ ಅವತ್ತು ನಮಗೆ ಜರ್ನಲಿಸಮ್ ಅಂದರೆ ಕ್ರೇಜ್ ಇತ್ತು. ನಾನು ಆಗ ಮೆಡಿಷನ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೆ, ಜನರಿಕ್ಕು. ತಿಂಗಳ ಒಂದು 17,000 20 ಸಾವಿರ 25 ಸಾವಿರ ಉಳಿಯೋದು ನನಗೆ ಉಳಿಯೋದು. ಆದರೆ ಜರ್ನಲಿಸಮಲ್ಲಿ ನಾನು ವರ್ಕ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸುವರ್ಣ ನ್ಯೂಸ್ಗೆ ನಾನು ಬರೀ 6,000 ಸಂಬಳಕ್ಕೆ ಕೆಲಸ ಸೇರಿದೆ. ಕಟ್ಟಾಗ್ಬಿಟ್ಟು 5,500 ಕೈಗೆ ಸಿಗೋದು. 17-20 ಸಾವಿರ 17,000 ಸಾವಿರ ತಿಂಗಳ ಉಳಿಯೋದು. ಅದು ಏನು ವಾರದಲ್ಲಿ 3 ದಿನ ಕೆಲಸ. ಡಾಕ್ಟ್ರಿಗೆ, ಮೆಡಿಕಲ್ ಶಾಪ್ಗೆ ಒಂದಷ್ಟು ಮೆಡಿಷನ್ ಸಪ್ಲೈ ಮಾಡೋದು. ತಿಂಗಳಿಗೆ 20 ಸಾವಿರ ಉಳಿಯೋದು, ವಾರದಲ್ಲಿ 3 ದಿನ ಕೆಲಸ. ಬಟ್ 6,000 ಸಂಬಳಕ್ಕೆ ನಾನು ಹೋದೆ, ಬಿಕಾಸ್ ಆಫ್ ಜರ್ನಲಿಸಮ್ ಕ್ರೇಜ್ ಅವತ್ತು. ಇವತ್ತಿನ ಎಂಪ್ಲಾಯ್ಗಳಿಗಿಲ್ಲ ಆ ಥರದ್ದೇನೂ ಇಲ್ಲ. ನಂಗೆ ಸ್ಯಾಲ್ರಿ ಇಂಪಾರ್ಟೆಂಟ್ ಅಂತ. ಜರ್ನಲಿಸಮ್ಮು, ಪತ್ರಿಕೋದ್ಯಮ, ಆ ಬಗ್ಗೆ ಆದಂಥ ಆಸೆ ಆಕಾಂಕ್ಷೆಗಳು ತೀರಾ ಕಡಿಮೆ. ನಾನು ಸ್ಕ್ರೀನಿಗೆ ಬರಬೇಕು ಅಂತಾರೆ. ಎಷ್ಟೋ ಜನ ಸ್ಕ್ರೀನ್ ಟೆಸ್ಟ್ ಕೊಟ್ಟರೆ MA ಜರ್ನಲಿಸಮ್ ಮುಗಿಸ್ಕೊಂಡು ಬಂದಿದ್ರು ಸಹ ಅವರು ಇವತ್ತಿನ ಕರೆಂಟ್ ಅಫೇರ್ಸ್ ಗೊತ್ತಿರಲ್ಲ, ಇವತ್ತೇನು ಬೆಳವಣಿಗೆ ಗೊತ್ತಿರಲ್ಲ, ಅದನ್ನು ಹೇಳಕ್ಕೆ ಬರಲ್ಲ. ತಪ್ಪದಲ್ಲ, ಆ ಇನ್ಸ್ಟಿಟ್ಯೂಟ್ಗಳು ಕೊಡೋ ಟ್ರೈನಿಂಗ್ ವಿಷಯ ಅಷ್ಟೇ. ಈಗ ನಾನು ಪೊಲಿಟಿಕಲ್ ಇಷ್ಟೆಲ್ಲ ಮಾತಾಡ್ತೀನಿ ಅಂತಂದರೆ ಕಾರಣ ಎಷ್ಟೇ, ನಾನು 7ನೇ ಕ್ಲಾಸು 6ನೇ ಕ್ಲಾಸ್ ಇದ್ದಾಗಿಂದ ಪೇಪರ್ ಓದ್ತಿದ್ದೆ. ನಮ್ಮ ಅಂಗಡಿ ಹತ್ರ ಕೂತ್ಕೊಂಡ್ರೆ ಕನ್ನಂಬಾಡಿ ಬಸ್ ಅಂತ ಬರೋದು. ಮಂಡ್ಯ ಟು ಬಸ್ಗಳಲ್ಲಿ ಮದ್ದೂರು ಅಲ್ಲಿ ಓಡಾಡುತ್ತೆ ಕನ್ನಂಬಾಡಿ ಬಸ್ಗಳು. ಈಗಿಲ್ಲ, ಕನ್ನಂಬಾಡಿ ಬಸ್ಗಳಲ್ಲಿ ಪೇಪರ್ ಎಸೆಯೋರು. ಆ ಪೇಪರ್ ಓದಿದ್ಮೇಲೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಸ್ಕೂಲ್ಗೆ ಹೋಗೋದು. ಆಗ ನಾವು ವಾರದಲ್ಲಿ 3 ದಿನ ತನಕ ಸ್ನಾನ ಮಾಡ್ತಿದ್ದಲ್ಲ, 2 ದಿನ ಸ್ಕೂಲ್ ಡೇಸ್. ಬೆಳಗ್ಗೆ ಬ್ರಷ್ ಮಾಡ್ಕೊ ಮತ್ತೆ ಬಟ್ಟೆ ಹಾಕ ಓಡೋ. ಬಟ್ ಬುಕ್ಗಳು ಓದೋಕ್ಕಿಂತ ಹೆಚ್ಚಾಗಿ ನಾನು ಪತ್ರಿಕೆಗಳನ್ನ ಓದ್ತಿದ್ದೆ. ಪತ್ರಿಕೆಯಲ್ಲಿ ರಾಜಕೀಯ ಓದ್ತಿದ್ದೆ. ಆಗ ವಾಜಪೇಯಿ ಅವರು ಪ್ರಧಾನಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿ. ರಾಜಕಾರಣದ ಬಗ್ಗೆ ಹೆಚ್ಚಿನ ಆಸಕ್ತಿ. ನಾನಿವತ್ತು ಎಲ್ಲ ಭಾಳಷ್ಟು ಜನಕ್ಕೆ ಆಶ್ಚರ್ಯ, ಇವನು ಹೆಂಗ್ ಗುರು ಇವೆಲ್ಲ ಹೇಳ್ತಾನೆ, ಬರ್ಕೊಂಡು ಬಂದಿರಲ್ಲ. ನಾನು 1998-99 JH ಪಟೇಲ್ ಆದ್ಮೇಲೆ SM ಕೃಷ್ಣ ಮುಖ್ಯಮಂತ್ರಿ ಆಗ್ತಾರಲ್ಲ, ಆ ಅವಧಿಯಿಂದ ನನಗೆ ಕೇವಲ 10 ವರ್ಷ ಏಜ್ಗೆ. ನಾನು 88 ಬಾರ್ನ್. 99-2000 ಆ ಇಸ್ವಿ ಸಂಬಂಧಪಟ್ಟಂಗೆ ನಾವು ಕಾವೇರಿ ಹೋರಾಟ ಇವು ಶುರು ಮಾಡಿದವರು. ಹಾಗಾದ್ರೆ ಅದ್ರಲ್ಲಿ ಭಾಗಿಯಾಗಿ ಊರಲ್ಲಿ ಬಸ್ ಹಾಕೊಂಡು ನಿಂತಿರೋದವಲ್ಲ, ಹಿಂಗೆ ಪತ್ರಿಕೆ ಓದೋದು, ಇದನ್ನ ಅವೇರ್ನೆಸ್ ಬಳಸ್ಕೊಂಡಿದ್ದೆ. ಅವತ್ತಿಂದ ನಾನು ಪತ್ರಿಕೆ ಓದಿ, ಪ್ರಜಾವಾಣಿ ಓದ್ತಿದ್ದೆ, ಉದಯವಾಣಿ,
ಸಂಯುಕ್ತ ಕರ್ನಾಟಕ, ಆಂದೋಲನ, ಮೈಸೂರು ಮಿತ್ರ, ಇಷ್ಟು ಪತ್ರಿಕೆ ಓದ್ಮೇಲೆ ಮನೆಗೆ ಹೋಗ್ತಿದ್ದು ನಾವು. ಬಟ್ ನಮ್ಮ ಅಪ್ಪ ಅಮ್ಮ ಬಿಡೋರು ಪೇಪರ್ ತಾನೇ ಓದ್ತಾವನೇನು ಪೋಲಿ ಬಿದ್ದಿಲ್ವಲ್ಲ ಅಂತ ಬಿಡೋರು, ಪೇಪರ್ ಓದ್ಕೊಂಡು ಮನೆಗೆ ಹೋಗ್ತಿದ್ದೆ, ಆಮೇಲೆ ಸ್ಕೂಲ್ಗೆ ಹೋಗ್ತಿದ್ದೆ. ಸೊ ಅವತ್ತೆಲ್ಲ ಓದಿದ್ದು ನನಗೆ ಇವತ್ತು ಭಾಳ ಲಾಭ ಆಗ್ತದೆ. ಮೆಮೊರಿ ಪವರ್, ನನ್ನ ಅಸೆಟ್ಟೇ ಮೆಮೊರಿ ಪವರ್. ಆ್ಯಂಡ್ ಎರಡನೇದು, ನಾನು ಓದ್ತಿದ್ದೆ ಕೇವಲ ಪಾಲಿಟಿಕ್ಸ್. ಮಂಡ್ಯದಲ್ಲಿ ಪ್ರತಿಯೊಬ್ಬರಿಗೂ ಬಹುತೇಕ ರಾಜಕೀಯ ಅನ್ನೋದು ಕರಗತ್ತ. ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡು ನಮ್ಮ ಟಿವಿ ಚಾನಲ್ ಆಂಕರ್ಗಿಂತ ಚೆನ್ನಾಗಿ ರಾಜಕಾರಣ ಮಾತಾಡ್ತಾನೆ ಮಂಡ್ಯದವರು. ಸೊ ಹಾಗಾಗಿ ಮಂಡ್ಯ ಅನ್ನೋದು ಬಹುತೇಕ ಧೈರ್ಯ, ಯಾವನಿಗೂ ಕೇರ್ ಮಾಡೋ ಕಲ್ಚರ್ ಅಂತೂ ಅಲ್ಲ. ನಾವು ಸರಿ ಇದೀವ, ಯಾರಿಗೂ ಕೇರ್ ಮಾಡಲ್ಲ, ತಪ್ಪಾದರೆ ಒಪ್ಕೊಳ್ಳುವಂಥ ಜನ ಅಷ್ಟೇ. ಮಂಡ್ಯ ಅಂದ್ರೆ ಹೊರಟು ಜನ ಈ ಥರ ಏನೋ 1000 ಕಾಮೆಂಟ್ಗಳಿರ್ಬೋದೇನೋ, ಒಳ್ಳೆ ಜನ ಕೂಡ ಹೌದು. ತಪ್ಪಾದಾಗ ಅನ್ಯಾಯ ಆದಾಗ ಕಣಿಸುವಂಥ ಪ್ರವೃತ್ತಿ, ಆ ಹೋರಾಟದ ಮನೋಭಾವನೆ. ಪುಟ್ಟಣ್ಣಯ್ಯನವರು ರಾಜಕಾರಣದ ಇತಿಹಾಸ ಬಂದಾಗ ನಿತ್ಯ ಸಚಿವ KV ಶಂಕರೇಗೌಡರು ಕೀಲಾರದಲ್ಲೇ ನಾನು ಹೈಸ್ಕೂಲೆಲ್ಲ ಓದಿದ್ದು. ಸೊ ಹಿಂಗೆ ಈ ಜರ್ನಲಿಸಮ್ ನಾನು ಬಂದ ಎಲ್ಲ ಹೇಳಿದ್ರು, ನನ್ನ HDFC ಬ್ಯಾಂಕಲ್ಲಿ ವರ್ಕ್ ಮಾಡಿ, ನೀನು ಮೀಡಿಯಾಗೆ ಸೆಟ್ ಆಗ್ತೀಯಾ ಶಿವಕುಮಾರ್ ಅಂತ. ರಮೇಶ್ ಶಾಸ್ತ್ರಿ ಅಂತ ಸೀರಿಯಲ್ ಆರ್ಟಿಸ್ಟು ಕತ್ರಿಗುಪ್ಪೆ ಅವರು, ಉಪೇಂದ್ರ ಅವ್ರ ಮನೆ ಹತ್ರ ಮನೆ, ಅವ್ರು ಹೇಳಿದ್ರು ನಾನು ಕತ್ರಿಗುಪ್ಪೆ ಬ್ರಾಂಚಲ್ಲಿ ವರ್ಕ್ ಮಾಡ್ತಿದ್ದೆ. ಹಂಗೆ ಜರ್ನಿ ಶುರುವಾಗಿ ಬಂತು. ಅವತ್ತೆಲ್ರಿಗೂ ಮೀಡಿಯಾ ಅನ್ನೋದೊಂದು ಕ್ರೇಜ್, ಕೆಲಸ ಮಾಡಬೇಕು ಅನ್ನೋ ಉತ್ಸಾಹ ಇದೆಲ್ಲವೂ ಇತ್ತು. ಹಾಗಾಗಿ ಅವಕಾಶಗಳಾಯಿತು. ಇವತ್ತದಿಲ್ಲ. ಇವತ್ತು ಯಾರೋ 1-2 ಸಾವಿರ ಜಾಸ್ತಿ ಕೊಡ್ತಾರೆ, 5,000 ಜಾಸ್ತಿ ಕೊಡ್ತಾರೆ, ಮೂವ್ ಆಗ್ತಾನೆ, ನಾಳೆ ಸಂಸ್ಥೆ ಸಂಬಳ ಕೊಡ್ತಾನೋ ಬಿಡ್ತಾನೋ ಹಿಂಗೆ ಹೋಗ್ತಿರ್ತಾರೆ. ಬಟ್ ಹಳೆ ಅವತ್ತಿನ ಜರ್ನಲಿಸಮ್ ಕ್ವಾಲಿಟಿ ಇವತ್ತು ನಿರೀಕ್ಷೆ ಮಾಡೋಂಗಿಲ್ಲ, ಬದಲಾಗಿದೆ. ಅವತ್ತು ಪತ್ರಿಕೆ TV ಅಷ್ಟೇ ಇತ್ತು. ಡಿಜಿಟಲ್ ಮೀಡಿಯಾಗಳು ಬಂದ ನಂತರ ಫಿಲ್ಟರ್ಲೆಸ್, ಅದಕ್ಕೆ ಕಡಿವಾಣ ಆಗ್ತಿದ್ದಾರೆ ಈಗ ಸೆಂಟ್ರಲ್ ಗೌರ್ಮೆಂಟ್. ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಕೋಡ್ ತರ್ತಾ ಇದ್ದಾರೆ, ಇವೆಲ್ಲವೂ ಇದೆ. ಅವತ್ತಿಗೂ ಇವತ್ತಿಗೂ ಭಾಳ ಬದಲಾಗಿದೆ. ಒಳ್ಳೆತನ ಒಳ್ಳೇದು ಉಳ್ಕೊಂಡಿಲ್ಲ. ಭಾಳ ಜನ ನನಗೆ ಹೇಳ್ತಾರೆ, ಇಲ್ಲ ವಾಟ್ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ. ಇನ್ನೂ 30 ವರ್ಷ ಇದಕ್ಕೇನು ಸಮಸ್ಯೆ ಇಲ್ಲ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಪತ್ರಿಕೆ, TV ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ ಹೊಸ ರೂಪದಲ್ಲಿ ಹೋಗ್ತಿರುತ್ತೆ ಅಷ್ಟೇ. ನಾವೆಲ್ಲ ಹೇಗೆ ಅಂತಂದರೆ ಲ್ಯಾಂಡ್ಲೈನ್ ಇದ್ದಂಥ ಟೈಮ್ ನೋಡಿದ್ದೀವಿ, ಸ್ಪೈಸ್ ಮೊಬೈಲ್ ಬಂದಂಥ ಟೈಮು, ಬೇಸಿಕ್ ಸೆಟ್ಟು, 1100, ಸ್ಮಾರ್ಟ್ ಫೋನು, ಬ್ಲ್ಯಾಕ್ಬೆರಿಲಿ ಶುರುವಾದಂಥದ್ದು ಇದು, ಹಿಂಗೆಲ್ಲ ಬಂದಾಗಿ ಐಫೋನ್ವರೆಗೂ ಬಂದು ನಿಂತಿರೋ ಕಾಲದಲ್ಲಿ ನಾವಿದ್ದೀವಿ. ಇವತ್ತು ಡಿಜಿಟಲ್ ಕ್ರಾಂತಿ ಆಗಿದೆ. ಬಟ್ ಜರ್ನಲಿಸಮಲ್ಲಿ ಒಂದಷ್ಟು ಇದಾಗ್ತಿದೆ. ಒಳ್ಳೆ ಕಂಟೆಂಟ್ಗಳು ಹೋಗ್ತಿಲ್ಲ ಅನ್ನೋದ್ರ ಬಗ್ಗೆ ಬೇಸರ ಇದೆ ನನಗೆ. ಜನ ಅದನ್ನು ನೋಡ್ತಿಲ್ಲ ಅನ್ನೋದ್ರ ಬಗ್ಗೆ ಬೇಸರ ಕೂಡ ಇದೆ. ಬಟ್ ಹಾಗಾಗಿ ಕ್ವಾಲಿಟಿ ಜರ್ನಲಿಸಮ್ ಉಳಿಸೋಕ್ಕೋಸ್ಕರ ನಾವೊಂದಷ್ಟು ಇದು ಬರ್ತಾರೆ ಎಲ್ಲ ಬಹುತೇಕ ಡಿಗ್ರಿ ಮುಗಿಸ್ಕೊಂಡು ಮಸ್ಟ್ ಡಿಗ್ರಿ ಮುಗಿಸ್ಕೊಂಡು ಬಂದಾಗ ನನಗೂ ನನ್ನ HEP ಅಡ್ರೋಡ್ ನಮ್ಮ ಬೆಸರಳ್ಳಿ ಅಡ್ರೆಸ್ಸಲ್ಲಿ BHM ಕಾಲೇಜ್ ಅಂತಿತ್ತು, ಅಲ್ಲಿ ಡಿಗ್ರಿ ಮುಗಿಸ್ಕೊಂಡು ಬಂದಿದ್ದೆ ನಾನು, HEP ಪೊಲಿಟಿಕಲ್ ಮೇಜರ್. ನನಗೆ ಅವಕಾಶ ಕೊಟ್ಟಿದ್ದು ಪಬ್ಲಿಕ್ TV ರಂಗನಾಥ್ ಸರ್, ಆಗ ಸುವರ್ಣ ನ್ಯೂಸಲ್ಲಿ. ಶಿವಸ್ವಾಮಿ ಅವರು, ಕಿರಿಕೀರ್ತಿ, ರಂಗನಾಥ್ ಭಾರದ್ವಾಜ್, ಅಮಿತ್ ಪಾಳ್ಯ, ಗೌರಿ ಶಕ್ಕಿ, ಇವರೆಲ್ಲರೂ ಇದ್ರು. ಉದಯ್ ಮರ್ಕಿಣಿ ಸರ್, ಇವರೆಲ್ಲರೂ ಆ ಇಂಟರ್ವ್ಯೂನಲ್ಲಿದ್ದರು. ಸೊ ಹಾಗಾಗಿ ಅವರೆಲ್ಲ ಸೇರಿ ಅವಕಾಶ ಕೊಟ್ಟರು. ನಾವು ಅವಕಾಶ ಕೊಡಬೇಕು ಅನ್ನೋ ಕಾರಣಕ್ಕೆ ಇದು ಮಾಡ್ತಾ ಇದ್ದೀನಿ ಈಗ. ಸ್ಟುಡಿಯೋ ನೋಡ್ಬೇಕು ಸರ್ ಈಗ. ಸ್ಟುಡಿಯೋನ ಬನ್ನಿ. ಸ್ಟುಡಿಯೋ ನಮಗೆ ಬೇಕು ಅಂತ ಅನಿಸ್ದಾಗ ಅವತ್ತಿಗೆ ಹೇಗೆ ಮಾಡೋದು, ಸ್ಟುಡಿಯೋ 1, 2 ಮಾಡಿದ್ರೆ ಭಾಳ ಚಿಕ್ಕದಾಗತ್ತೆ ಅಂತಿತ್ತು. ಆಗ ಕಂಟೆಂಟ್ ನಾವೇನು ಅಷ್ಟೊಂದೇನು ಜಾಸ್ತಿ ಕ್ರಿಯೇಟ್ ಮಾಡಲ್ವಲ್ಲ ಅಂತ. ಎಲೆಕ್ಷನ್ ಟೈಮಲ್ಲೆಲ್ಲ ಗ್ರಾಫಿಕ್ಸ್ ಬರೋದಲ್ಲ, ಸೊ ಹಾಗೆ ಫ್ಲೋರ್ ಇದೆಲ್ಲ ಗ್ರಾಫಿಕ್ಸ್ ನೋಡಿದ್ವಿ. ಅಲ್ಲಿವರೆಗೂ ಗ್ರೀನ್ ಮ್ಯಾಟ್ನ ಯೂಸ್ ಮಾಡ್ಕೊಂಡ್ವಿ. ಯಾವ ಥರ ಟಾಕ್ಸ್ ಬಂತು ಅಂದರೆ TV9 ಪಬ್ಲಿಕ್ಕು ಸುವರ್ಣಗೆ ಸೆಡ್ ಹೊಡಿಯೋ ಮಟ್ಟಕ್ಕೆ ಗ್ರಾಫಿಕ್ಸನ್ನು ನಮ್ಮ ಶಶಿ ಅವ್ರು ಇಂಟ್ರೊಡ್ಯೂಸ್ ಮಾಡ್ತೀನಿ. ಶಶಿ ಅವ್ರ ಎಫರ್ಟ್, ಅವರು ಸಮಯದಲ್ಲಿ ದಿಗ್ವಿಜಯ TV5 ಅಲ್ಲೆಲ್ಲ ಆಫ್ಲೈನ್ ಹೆಡ್ ಆಗಿದ್ರು ಗ್ರಾಫಿಕ್ಸು. ನನ್ನ ಸ್ಟ್ರೆಂತೆ ಅವರು, ಯಾರೂ ಲೈಫಲ್ಲಿ ಮರಿಬಾರ್ದಲ್ಲ. ಶ್ರುತಿ ಎಲ್ಲ ಆದಮೇಲೆ ನಂತರ ಚಂದನ್ ಗೌಡ, ನಂದನ್ನು, ಅದಾದಮೇಲೆ ಒಂದಷ್ಟು ಜನ ಕೆಲಸ ಮಾಡ್ತಾರೆ. ರಚನಾ, ನಮ್ಮ ಸತೀಶು, ಯೋಗಿ ಇವರೆಲ್ಲ ವರ್ಕ್ ಮಾಡಿದ್ದಾರೆ. ಯಶೋಧಾ ಪೂಜಾರಿ ಅಂತ ಈಗ ಝೀನಲ್ಲಿದ್ದಾರೆ, ಅವರೊಂದು ಸ್ವಲ್ಪ ದಿನ ಕೆಲಸ ಮಾಡ್ತಾರೆ. ಒಂದಷ್ಟು ಜನ, ಭಾಳಷ್ಟು ಜನ. ಆಮೇಲೆ ನನಗೆ ನಂದು ಒಂದು ಆಗಲೇ ಹೇಳಿದಲ್ಲ, ನಾನು ಇವತ್ತಿಗೂ ರಂಗನಾಥ್ ಸರ್ನ ಹೇಟ್ ಮಾಡಲ್ಲ. ರಂಗನಾಥ್ ಸರ್ ನನಗೆ ಅಷ್ಟೊಂದು ಕಠಿಣವಾಗಿ ನನಗೆ ತಿದ್ದಿ ತೀಡಿ ಬೈದಿ ಹೇಳಿದ್ಕೆ ಇಲ್ಲಿ ಬಂದು ನಿಂತಿದ್ದೀನಿ. ಆದರೆ ಆ ಫಾರ್ಮುಲಾ ಇವತ್ತವ್ರು ಬಳಸೋಕ್ಕಾಗಲ್ಲ. ಒಂದು ದಿನ ಸ್ಯಾಲ್ರಿ ಡಿಲೇ ಮಾಡಲಿಲ್ಲ, ಸಂಬಳ ಕೊಡ್ತಾ ಇದ್ದೀನಿ ಕರೆಕ್ಟಾಗಿ. ತಿಂಗಳ 15 ಲಕ್ಷ ಬೇಕು ರನ್ನಿಂಗ್ ಕಾಸ್ಟ್ ನಮ್ಗೆ. ಇದಕ್ಕೆ
ಅದಕ್ಕೆ ಆ್ಯಡ್ ರೆವಿನ್ಯೂ ಜೀನಿ ಮಿಲೆಟ್ಸ್ ಅಂತ ಒಂದು ಕಂಪ್ನಿ ಬ್ರ್ಯಾಂಡ್ ಮಾಡಿದೆ, ಅದರ ಅಡ್ವರ್ಟೈಸ್ಮೆಂಟ್ ಎಲ್ಲ ಈಗ ಇವತ್ತು ಕೂಡ ನಮ್ಮ ಕಂಪ್ನಿಯ ನೋಡ್ತಾ ಇದೆ. ರಾಜಕಾರಣ ಸುದ್ದಿ 2022ರಿಂದ ಸರ್ವೆ ಇವೆಲ್ಲ ಪೊಲಿಟಿಕಲ್ ಟ್ರೆಂಡ್ ಕೈ ಹಾಕಿದಾಗ ಒಂದಷ್ಟು ಏಳು ಬೀಳುಗಳು ಸಹಜ, ಎಲ್ಲರಿಗೂ ಎದುರಾಕೋಬೇಕಾಗತ್ತೆ. ರಾಜಕಾರಣಿಗಳಿಗೆ ಹತ್ರ ಮತ್ತೆ ದೂರ ಆಗುವಂಥ ಸನ್ನಿವೇಶಗಳು, ಯಾರನ್ನೂ ಇಂದ್ರ ಚಂದ್ರ ಸೂರ್ಯೇಂದ್ರ ನರೇಂದ್ರ ಅನ್ನೋಕ್ಕಾಗಲ್ಲ. ತಪ್ಪಿದ್ದಾಗ ತಪ್ಪು, ಸರಿ ಇದ್ದಾಗ ಸರಿ ಅನ್ಬೇಕಾಗತ್ತೆ. ಬಟ್ ನಾನು ಆ ವೇನಲ್ಲೇ ಇದ್ದೀನಿ. ಆಮೇಲೆ ಒಂದಂತೂ ಸ್ಪಷ್ಟ, ಒಳ್ಳೆ ರೀತಿಯಲ್ಲೇ ಬೇರೆ ಬೇರೆ ಉದ್ಯಮಗಳಲ್ಲಿ ಬೆಳೆಯೋಕೆ ಅವಕಾಶ ಇದೆ. ಯಾರಿಗೆ ಆ ಫೀಲ್ಡಲ್ಲಿ ಸರಿಯಾಗಿ ಬೆಳೆಯೋಕೆ ತಾಕತ್ತಿರೋ ಅವ್ರು ಅಡ್ದಾರಿಗೆ ಹೋಗ್ತಾರೆ. ಬಟ್ ನನಗೆ ನನ್ನ ಬಗ್ಗೆ ನಂಬಿಕೆ ಇದೆ, ಹಾಗಾಗಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಜರ್ನಲಿಸಮ್ ಉಳಿಬೇಕು ಅಂತ ಅಷ್ಟೇ. ಜರ್ನಲಿಸಮ್ ಯಾಕೆ ಉಳಿಬೇಕು ಅಂತಂದ್ರೆ, ಇಲ್ಲ ಅಂದರೆ ಕಳ್ಳ ಕಾಕರ ಈ ಭ್ರಷ್ಟರ ವ್ಯವಸ್ಥೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಕಾರಣಕ್ಕೋಸ್ಕರ ಒಂದಷ್ಟು ಜನ ಹಿಂಗೆ ಶಿವು ಒಬ್ಬ ಮಾತ್ರ ಹಿಂಗೆ ಅಂತಾರ, ಭಾಳ ಚೆನ್ನಾಗಿದ್ದಾರೆ. ನನಗೆ ಮಸ್ತ್ ಮಗ ಅಮರ್ ಪ್ರಸಾದ್ ಹಿಂಗೊಟ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಂಡ್ ಮೀಡಿಯಾ ಮಾಸ್ಟರ್ ರಾಘವೇಂದ್ರ ಸರ್, ಗೌರಿ ಶಕ್ಕಿ ಎಂಟರ್ಟೈನ್ಮೆಂಟ್ ಸೆಗ್ಮೆಂಟಲ್ಲಿ ಇದು ಮಾಡ್ತಾ ಇದ್ದಾರೆ. ನಮ್ಮ ವಿಜಯಲಕ್ಷ್ಮಿ ಶಿಬ್ರವರು ವಿಜಯ್ ಟೈಮ್ಸಲ್ಲಿ ಇದು ಮಾಡ್ತಾ ಇದ್ದಾರೆ. ಕನ್ನಡ ನ್ಯೂಸ್ ನಾವು ಅಂತ ಉದಯವಾಣಿ ಪ್ರಜಾವಾಣಿಗಿಂತ ನಂಬರ್ 1 ಡೈಲಿ ಅಂಟಲ್ಲಿ ನಮ್ಮ ಅವಿನಾಶು ವಸಂತ್ ಈಶ್ವರ್ಗೆರೆ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ಸಮೀವುಲಾಸರು ಉದಯ ಟಿವಿ ಬಿಟ್ಮೇಲೆ ಅವ್ರದ್ದು ದಿ ಪೋಸ್ಟ್ ಅಂಡ್ ಸೆಟ್ ಈ ಲೆಕ್ಕಾಚಾರ ಅವ್ರು ಮಾಡ್ತಾ ಇದ್ದಾರೆ. ನಮ್ಮ ಅಕ್ಷಯ್ ಪ್ರತೀಕ್ಷಣ ಮಾಡ್ತಾ ಇದ್ದಾನೆ. ನಮ್ಮ ಬಸವರಾಜ್ ಕಾಳೆ ಇದ್ದ ಕರ್ನಾಟಕ ಸ್ಟುಡಿಯೋ, ಇವತ್ತಿನ ಕರ್ನಾಟಕ ಟಿವಿ ಅಂತ ಕ್ರಿಯೇಟ್ ಆಗಿದೆ ಅನ್ನೋ ಕಾರಣ ಕರ್ನಾಟಕ ಸ್ಟುಡಿಯೋ ಬಸವರಾಜ್ ಕಾರಣ ಇದಕ್ಕೆ. ಅವನು ನಮ್ಮ ಆತ್ಮೀಯ ಸ್ನೇಹಿತ. ಸೊ ಹಾಗಾಗಿ ಒಬ್ರಿಗೊಬ್ರು ಸಹಕಾರ ಕೊಟ್ಟು ಹೋಗ್ಬೇಕು ಅನ್ನೋ ಕಾರಣಕ್ಕೆ ಒಂಥರ ಫ್ರೆಂಡ್ಲಿ ಫೈಟ್ ಅಂತ ನನಗಿಲ್ಲ. ನಾನು ಮಾಡಿದ್ರೆ ಇನ್ನೊಬ್ಬ ಯಾರೋ ಮಾಡ್ತಿರ್ತಾರೆ. ಬಟ್ ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಟರಲ್ಲಿ ಜಾಸ್ತಿ ರೆವಿನ್ಯೂ ಹೋಗ್ತಿರೋದೆ ಅವರು ಮನೆ ಚೆನ್ನಾಗಿದೆ, ಅವ್ರ ಬೈಕ್ ಚೆನ್ನಾಗಿದೆ, ಅವ್ರು ಹಾಕೊಳ್ಳೋ ಮೇಕಪ್ ಚೆನ್ನಾಗಿದೆ, ಈ ಥರ ಹೇಳೋ ಕಂಟೆಂಟ್ಗಳನ್ನೇ ಜನ ನೋಡ್ತಿರ್ತಾರೆ. ಆದರೆ ಚೆನ್ನಾಗಿಲ್ಲ ಕಂಟೆಂಟ್ ಅಂತ ಹೇಳೋದು ಮಾತ್ರ ನ್ಯೂಸ್ ಚಾನಲ್ ಕಂಟೆಂಟ್ ಕ್ರಿಯೇಟರ್ಗಳಿಗೆ. ಹಾಗಾಗಿ ನಾವು ಏನು ಮಾಡೋಕ್ಕಾಗಲ್ಲ, ಸ್ವೀಕಾರ ಮಾಡಬೇಕು. ನಾವು ಸಾರ್ವಜನಿಕ ಜೀವನಕ್ಕೆ ಬಂದಾಗ ಸ್ವೀಕಾರ ಮಾಡಬೇಕು. ಈಗ ನನಗೂ ಒಬ್ಬ MLAಗೂ ದೊಡ್ಡ ಮಟ್ಟಕ್ಕೆ ಗಲಾಟೆ ಆಯಿತು. ಈಗ ಯಪ್ಪ ಕೇಸ್ ಹಾಕಿದೆ. ಆತ MLA ಆಗಕ್ಕೆ ಮುಂಚಿತವಾಗಿ MLA ಆದ ನಂತರ ಐ ಸಪೋರ್ಟ್ ಆ ಥರ ಒಳ್ಳೆ ವ್ಯಕ್ತಿತ್ವಕ್ಕೆ, ಒಳ್ಳೆತನಕ್ಕೆ. ತಪ್ಪಾದಾಗ ತಪ್ಪು ಅಂತ ಹೇಳಿದೆ. ಅದನ್ನು ದೊಡ್ಡ ಇಶ್ಯೂ ಆಯಿತು. ಬಹುತೇಕ ಆಡಿಯನ್ಸ್ ಗೊತ್ತಿರುತ್ತೆ ಹೆಂಗೆ ಅಂತ. ಈಗ ಅಲ್ಲಿ ಕೇಸ್ ಇರೋ ಕಾರಣ ಒಂದಷ್ಟು ಡಿಸ್ಕ್ಲೋಸ್ ಮಾಡೋಂಗಿಲ್ಲ, ಹಾಗಾಗಿ ಅದಂಗೆ ಇರುತ್ತೆ. ಸೊ ಬೆಳಗ್ಗೆ ಗೆದ್ರೆ ರಾಜಕಾರಣಿಗಳ ಸಹಜವಾಗಿ ಕೆಲವರು ಎದುರಿಸ್ತಾರೆ, ಬೆದರಿಸ್ತಾರೆ, ಇವೆಲ್ಲ ಇರ್ತವೆ. ಆದರೆ ಎದ್ರೋ ಬೆದ್ರೋ ಮಗ ನಾನಲ್ಲ ಅಂತ ಒಂದಷ್ಟು ಚೆನ್ನಾಗಿ ಗೊತ್ತಾಗಿದೆ. ಎದುರಿದ್ರೆ ಎದುರಿಸ್ತಾರೆ. ಸೊ ಹಾಗಾಗಿ ಇದೊಂಥರ ಸಂದಿಗ್ಧತೆ. ನನಗೆ ಇದನ್ನ ಲಾಭದಾಯಕ ಅಲ್ವೇ ಅಲ್ಲ, ಮಾಧ್ಯಮ ಲಾಭದಾಯಕ ಅಲ್ಲ. ಜನಾರ್ದನ್ ರೆಡ್ಡಿ ಅವರು ಜನಶ್ರೀ ನಡ್ಸೋಕ್ಕಾಗಲಿಲ್ಲ. ಮುರುಗೇಶ್ ನಿರಾಣಿ, ಸತೀಶ್ ಜಾರಕಿಹೊಳಿ ಅವರು ಸಮಯ ನಡ್ಸೋಕ್ಕಾಗಲಿಲ್ಲ. ಕಾಂಗ್ರೆಸ್ ನಾಯಕರು ಒಂದಷ್ಟು ಜನ ಸುದ್ದಿ ಟಿವಿ ನಡ್ಸೋಕ್ಕಾಗಲಿಲ್ಲ. ಕುಮಾರಸ್ವಾಮಿ ಅವರು ಕಸ್ತೂರಿ ನಡೆಸೋ ವಿಷಯದಲ್ಲಿ ಫೇಲ್ ಆದರು. ಸೊ ಹೀಗೆ ಹಣವಂತರೇ ಚಾನಲ್ಗಳನ್ನ ನಡ್ಸೋಕ್ಕಾಗಲಿಲ್ಲ, ಹಣವಂತರೇ ಪತ್ರಿಕೆಗಳನ್ನ ನಡ್ಸೋಕ್ಕಾಗಲಿಲ್ಲ. ಆದರೆ ಜರ್ನಲಿಸಮ್ನ ಪತ್ರಿಕೋದ್ಯಮ ಮಾಧ್ಯಮ ಉಳಿಬೇಕು ಅಂದರೆ ಅದರ ಬಗ್ಗೆ ಕಾಳಜಿ ಇರೋರು ಗೊತ್ತಿರೋರು ನಡೆಸ್ಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಅವ್ರ ಕೈಲೇ ಆಗದಿರೋ ನನ್ನ ಕೈಲೇ ಆಗುತ್ತೆ ಅಂತಂದರೆ ಅವ್ರಿಗೆ ಹಣ ಇದ್ದವರೆಲ್ಲ ನಡೆಸ್ತಾರೆ ಅನ್ನೋದೆಲ್ಲ ಸುಳ್ಳು. ಬಟ್ ಜರ್ನಲಿಸಮ್ ಬಗ್ಗೆ ಅರಿವಿರಬೇಕು ಏನು ಅಂತ. ಹಾಗಾಗಿ ಪುಟ್ಟಾಗಿ ಒಂದು 20-25 ಮಂದಿ ಕಟ್ಕೊಂಡು ನಡ್ಸೋಕ್ಕೆ ಏನು ಬೇಕು ಅದ್ರ ಒಂದು ಶಕ್ತಿ ಭಗವಂತ ಕೊಟ್ಟಿದ್ದ, ನಿಮ್ಗೆ ಹೋಗ್ತಿದ್ವಿ. ವಾಟ್ ನೆಕ್ಸ್ಟ್? ಹೆಂಗೆ ರಾಜಕಾರಣ, ಶಾಸಕಾಂಗ, ಕಾರ್ಯಾಂಗ ಎಲ್ಲ ಕಡೆ ಒಂದಷ್ಟು ಕರಪ್ಟ್ ಆಗಿದೆ, ನಮ್ಮಲ್ಲಿ ಒಂದಷ್ಟು ಕರಪ್ಷನ್ ಇದೆ. ಮಾಧ್ಯಮದವ್ರ ಬಗ್ಗೆ ಬೀದಿಯಲ್ಲಿ ಮಾತಾಡ್ತಿದ್ದಾರೆ ಇವತ್ತು. ಸೊ ಹಾಗಾಗಿ ಅದನ್ನು ಸರಿ ಮಾಡ್ಕೊಂಡು ಹೋಗ್ಬೇಕು, ಒಳ್ಳೆತನ ಉಳಿಸ್ಕೋಬೇಕು ಅನ್ನೋ ದಾಟಿದು ಬಹಳಷ್ಟು ಜವಾಬ್ದಾರಿಗಳು ನಮ್ಮ ಮೇಲಿದೆ. ಹಾಗಾಗಿ ಡಿಜಿಟಲ್ ಮೀಡಿಯಾ ಗೊತ್ತು, ಹೌದು, ಡಿಜಿಟಲ್ ಮೀಡಿಯಾ ಫೋರಮ್ ಮಾಡಿದ್ದೀನಿ, ನಾನು ಸ್ಟೇಟ್ ಸೆಕ್ರೆಟರಿ ಇದ್ದೀನಿ, ನೀವೆಲ್ಲ ಸೇರೆಲ್ಲ ಇದು ಮಾಡಿದ್ದೀರಿ. ಬಟ್ ಈಗೇನು ಅಂತಂದರೆ ಡಿಜಿಟಲ್ ಮೀಡಿಯಾಗಳಿಂದ ಕರಪ್ಷನ್ ಕಡಿಮೆ. ಡಿಜಿಟಲ್ ಮೀಡಿಯಾಗಳಲ್ಲಿ ಕರಪ್ಷನ್ ಕಡಿಮೆ. ಧ್ರುವ ರಟಿ ನರೇಂದ್ರ ಮೋದಿಯನ್ನು ಇವತ್ತಿಗೂ ಪೊಲಿಟಿಕಲಿ ಏನಾರು ಅಳ್ಳಾಡಿಸಿರೋದು ಟೈಮ್ಸ್ನೂ ಅಲ್ಲ, NDTVನೂ ಅಲ್ಲ. ಧ್ರುವ ರಟಿ ಅನ್ನೋ ಒಬ್ಬ ಯೂಟ್ಯೂಬರ್. ಅಭಿಸಾರ್ ಶರ್ಮಾ, ಅಜಿತ್ ಅಂಜುಮ್, ಪುಣ್ಯ ಪರಶು ವಾಜಪೇಯಿ ಇವರೆಲ್ಲರೂ ಕೂಡ ಇಡೀ ಕೇಂದ್ರ ಸರ್ಕಾರವನ್ನು ಅಳ್ಳಾಡಿಸಿದ್ದಾರೆ, ಜನಗಳಿಗೆ ರೀಚ್ ಆಗಿದ್ದಾರೆ. ಯಾಕೆ ಅಂದರೆ ಅವ್ರ ಜೊತೆಗೆ ಒಬ್ಬ ಕ್ಯಾಮ್ರಾಮನ್, ಒಬ್ಬ ವಿಡಿಯೋ ಇಟ್ಟಿದ್ರೆ ಸಾಕು. ಆದರೆ ದೊಡ್ಡ ಸಂಸ್ಥೆಗಳು ನಡೆಸೋ ಉದ್ದೇಶಕ್ಕಾಗಿ, ಹಣಕ್ಕಾಗಿ ಒಂದಷ್ಟು ವ್ಯತ್ಯಾಸಗಳು ಮಾಡ್ಕೊಂಡಿದೆ. ಸೊ ಅದು ಓಪನ್ ಸೀಕ್ರೆಟ್. ಶಿವು ಹೇಳ್ತಿರೋದೇನಲ್ಲ ಇದು. ಸೊ ಹಾಗಾಗಿ ನಾವು ಡಿಜಿಟಲ್ ಮಾಧ್ಯಮಗಳು ಬೆಳೆದಷ್ಟು ಕರಪ್ಷನ್ ಕಡಿಮೆ ಆಗುತ್ತೆ. ಆದರೆ ಯಾರೋ ಲೋಕಲಿ ಒಂದಷ್ಟು ಯೂಟ್ಯೂಬರ್ಸ್ ಏನೋ ಕಲೆಕ್ಷನ್ ಮಾಡ್ತಾರೆ, ಅಲ್ಲೆಲ್ಲೋ ಇದು ಮಾಡ್ತಾರೆ ಅನ್ನೋ ಆರೋಪಗಳು ಕೂಡ ಇದೆ. ಅದೆಲ್ಲವೂ ಈಗ ಮಾನದಂಡಗಳನ್ನ ತಂದಿದೆ. ಡಿಜಿಟಲ್ ಮೀಡಿಯಾ ಅರ್ಹತೆ ಏನು ಅಂತ ಇವತ್ತು ಮಾರ್ಗಸೂಚಿಯನ್ನು ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿದೆ, ವಾರ್ತಾ ಇಲಾಖೆ. ಆದರೂ ಅಂಡರ್ಗೆ ಬರ್ತಾರೆ ಅಂದರೆ ಆಟೋಮೆಟಿಕಲಿ ಅದು ಫಿಲ್ಟರ್ ಆಗುತ್ತೆ. ನಾವು ಕೂಡ ಅದನ್ನು ಇದು ಮಾಡ್ತಿದ್ದೀವಿ. ಈಗ ಯಾರಿಗೆ ಬೇಕು, ಯಾರು ಬೇಡ, ಯಾರ ಎಲಿಜಿಬಿಲಿಟಿ ಏನು ಲೆಕ್ಕಾಚಾರ ಅಂತ ಅದು ನೋಡಬೇಕು. ಇದು
ಬಟ್ ಕರ್ನಾಟಕ TV.net ಅವ್ರ ಡೊಮೈನ್ ಸಿಕ್ಬಿಡ್ತು ನನಗೆ, ಗೂಗಲ್ ಡೊಮೈನ್ ಪರ್ಚೇಸ್ ಮಾಡಿ ಇಟ್ಕೊಂಡೆ. ಓಕೆ. ಗೊತ್ತಿಲ್ಲ ನನಗೆ ಹೆಂಗೆ, ಯಾಕಂದ್ರೆ ಸಿಗಲ್ಲ ಅವೆಲ್ಲ. ಇನ್ನು ಎರಡನೇದೇನು ಅಂತಂದ್ರೆ ನನಗೆ ಭವಿಷ್ಯ ವಾಟ್ ನೆಕ್ಸ್ಟ್, ಇಷ್ಟು ವರ್ಷ ಬಂದು ನಿಂತಿದ್ದೀನಿ. ಈ ಸೆಪ್ಟೆಂಬರ್ 12ನೇ ತಾರೀಕಿಗೆ 7 ವರ್ಷ ಗೊತ್ತಿಲ್ಲದೆ ಬಂದಿರೋ ಇದು. ಈಗ ಕ್ಲಾರಿಟಿ ಇದೆ, ವಾವ್ ಅನ್ಸಿದೆ. ಈಗ ಮುಂದೆ 5 ವರ್ಷ ಏನು ಅಂತ ನಂಗೆ ಸ್ಪಷ್ಟತೆ ಇದೆ, ಮುಂದಿನ ಆದಿ ನಂಗೆ ಸ್ಪಷ್ಟತೆ ಇದೆ, ಅದ್ರ ಬಗ್ಗೆ ಯಾವುದೇ ರೀತಿಯ ಡೌಟ್ ಇಲ್ಲ. ಬಟ್ ಪತ್ರಿಕೋದ್ಯಮದಲ್ಲಿ ಒಳ್ಳೇದು ಉಳಿಬೇಕು ಅನ್ನೋ ಆಶಾಭಾವ. ಓಕೆ. ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಫ್ರಮ್ ಯುವರ್ ಚೈಲ್ಡ್ಹುಡ್ ಒಂದಷ್ಟು ಲೈಫ್ ಸ್ಟೋರಿ ತಿಳ್ಕೊಳ್ಳೋ ಆಸಕ್ತಿ ನಮ್ಗಿದೆ. ಅದನ್ನ ಮಾತಾಡೋಣ ಸರ್.